ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಪ್ರವಚನ ಸರಣಿಯ 1037ನೇಯ ಮತ್ತೆ ಶಾಂತಿ ಪರ್ವದ 336ನೇಯ ಭಾಗ ಇದು. ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 330ನೇಯದ್ದು, ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 351ನೇಯದ್ದು, ವೈಷ್ಣವ ಪಾಠದಲ್ಲಿ ಮೋಕ್ಷ ಧರ್ಮ ಪರ್ವದ 174ನೇ ಅಧ್ಯಾಯ, ಉತ್ತರ ಭಾರತದ ಗೀತಾಪ್ರೆಸ್ಸಿನ ಪಾಠದಲ್ಲಿ 342ನೇ ಅಧ್ಯಾಯ ನಡೆದಿದೆ. ಇಂದ್ರ ವಿಶ್ವರೂಪ ಅಥವಾ ವೃತ್ರನ ಹತ್ಯೆ ಮಾಡಿದಾಗ ಅವನಿಗೆ ಬಂದಂಥ ಬ್ರಹ್ಮಹತ್ಯೆ, ಅದನ್ನ ಆತ ನರಸಿಂಹನ ಧ್ಯಾನ ಮಾಡಿ ಭಾಗವತ ತಾತ್ಪರ್ಯ ಹೇಳುವಂತೆ, ಅಶ್ವಮೇಧ ಯಜ್ಞ ಮಾಡಿ ಮತ್ತೆ ರಾಮಾಯಣ ಹೇಳುವಂತೆ ಮಲದ ಕರುಷ ಪ್ರದೇಶದಲ್ಲಿ ಋಷಿಗಳಿಂದ ದೇವತೆಗಳಿಂದ ಅಭಿಷೇಕ ಮಾಡಿಸಿಕೊಂಡು ಪರಿಶುದ್ಧನಾಗಿದ್ದನ್ನೆಲ್ಲ ಈ ಹಿಂದೆ ಕೇಳಿದ್ದೀವಿ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಇಂದ್ರ ವೃತ್ರಹತ್ಯೆಯ ಯಾಂ ಬ್ರಹ್ಮಹತ್ಯಾಂ ಯಚ್ಚ ಉಗ್ರಂ ಪಾಪಂ ಪ್ರಾಪ ತಸ್ಯ ಪಾಪಸ್ಯ ಪರಿಹಾರಃ ನರಸಿಂಹಸ್ಯ ಧ್ಯಾನೇನ ಅಶ್ವಮೇಧ ಯಜ್ಞೇನ ಮಲದ ಕರುಷ ಪ್ರದೇಶೆ ಋಷಿಕೃತೇನ ಅಭಿಷೇಕೇನ ಚ ಸಮಭೂತ್ ತಸ್ಯ ಪರಿಹಾರಃ. ಬ್ರಹ್ಮಹತ್ಯಾಂ ಚ ಪಂಚಧಾ ಚತುರ್ಧಾ ಅಥವಾ ತ್ರಿಧಾ, ಕೆಲವು ಕಡೆ ಇರುವಂತೆ 5 ರೀತಿಯಾಗಿ, ಕೆಲವು ಕಡೆ ಇರುವಂತೆ 4 ಭಾಗವಾಗಿ, ಕೆಲವು ಕಡೆ ಹೇಳುವಂತೆ 3 ಭಾಗವಾಗಿ ಆತ ವಿಭಾಗ ಮಾಡಿಕೊಂಡದ್ದನ್ನು ಕೂಡ ನಾವು ನೋಡಿದ್ದೀವಿ. ರಜಸ್ವಲಯ ಸ್ತ್ರೀಯ ಕೇ ನಿಯಮಾಃ ಶುದ್ಧ ಅಶುದ್ಧ ನಿಯಮಾಃ, ಮಡಿ ಮೈಲಿಗೆ ಮೊದಲಾದವುಗಳಿಗೆ ಸಂಬಂಧಪಟ್ಟಂತೆ ನಿಯಮಗಳು ಪಾಲನೀಯಾಃ ಭವಂತಿ ಇತಿ ಯಥಾ ಯಜುರ್ವೇದೆ ತೈತ್ರೀಯ ಸಂಹಿತಾಯಾಂ ಅಪಿ ಚ ಆಯುರ್ವೇದೀಯಾಸು ಸಂಹಿತಾಸು ಸಂವರ್ಣಿತಮಸ್ತಿ ತಥಾ ಗತೆ ದಿವಸೇ ತೇ ನಿಯಮಾಃ ನಿರೂಪ್ಯಂತ. ರಜಸ್ವಲೆ ಪಾಲಿಸಬೇಕಾದ ನಿಯಮಗಳನ್ನು ಕಳೆದ ದಿವಸ ನೋಡಿದ್ದೇವೆ. ಈ ಪಾಶ್ಚಾತ್ಯರ ಬೇರೆ ಧರ್ಮಗಳು, ಮುಸಲ್ಮಾನ್ ಧರ್ಮ, ಕ್ರೈಸ್ತ ಧರ್ಮ ಮೊದಲಾದ ಕಡೆ ಏನು ಇದ್ರ ಬಗ್ಗೆ ಅಭಿಪ್ರಾಯ ಹೇಳಿದ್ದಾರೆ ಅಂತ ಅನ್ನೋದನ್ನು ಕೂಡ ನಾವು ನೋಡಬಹುದು. ಬೈಬಲಿನ ಹಳೆ ಒಡಂಬಡಿಕೆಯಲ್ಲಿ ಓಲ್ಡ್ ಟೆಸ್ಟಮೆಂಟ್ ಮತ್ತು ನ್ಯೂ ಟೆಸ್ಟಮೆಂಟ್, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಅಂತ 2 ಭಾಗಗಳು ಬೈಬಲ್ನಲ್ಲಿ. ಅದರಲ್ಲಿ ಹಳೆ ಒಡಂಬಡಿಕೆಯಲ್ಲಿ 12ನೇ ಅಧ್ಯಾಯದಲ್ಲಿ ಮತ್ತೆ 13ನೇ ಅಧ್ಯಾಯದಲ್ಲಿ ಆ ಮುಟ್ಟಾದ ಸ್ತ್ರೀಗೆ 7 ದಿನದ ಮೈಲಿಗೆಯನ್ನು ವರ್ಣನೆ ಮಾಡಿದ್ದಾರೆ. ಮತ್ತೆ ಮುಟ್ಟಾದ ಸ್ತ್ರೀಗೆ ಸಮಾಗಮ ಕೂಡ ನಿಷಿದ್ಧ, ಮುಟ್ಟಾದ ಸ್ತ್ರೀಯನ್ನ ಪುರುಷ ಸಮಾಗಮಿಸುವುದು ಕೂಡ ನಿಷಿದ್ಧ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಇದನ್ನು 13 ಮತ್ತು 15 ಈ ಅಧ್ಯಾಯಗಳಲ್ಲಿ ವರ್ಣಿತ ಆಗಿದೆ. ಇದು ಯಹೂದಿ ಧರ್ಮ ಮೊದಲಾದ ಧರ್ಮಗಳಲ್ಲಿ, ಸ್ವಲ್ಪ ಮಟ್ಟಿಗೆ ಕ್ರೈಸ್ತ ಧರ್ಮದಲ್ಲಿ ಕೂಡ ಇದೆಲ್ಲ ಸ್ವೀಕೃತ ಆಗಿದೆ. ಯಾಕೆಂದರೆ ಈ ಕ್ರೈಸ್ತ ಧರ್ಮ ಹುಟ್ಟುವುದಕ್ಕಿಂತ ಮುಂಚೆ ಇದ್ದ ಧರ್ಮವೇ ಯಹೂದಿ ಧರ್ಮ. ಈ ಬೈಬಲ್ ಗ್ರಂಥ ಅದು ವಿಶೇಷತಃ ಹಳೆ ಒಡಂಬಡಿಕೆ ಯಹೂದಿಗಳಿಗೂ ಕೂಡ, ಇವತ್ತಿನ ಇಸ್ರೇಲ್ನಲ್ಲಿ ಏನು ಯಹೂದಿಗಳಿದ್ದಾರೆ ಅವರಿಗೂ ಕೂಡ ಅದು ಮಾನ್ಯವಾಗಿದೆ. ಅದರಲ್ಲಿರುವಂತಹ ಕೆಲವು ಭಾಗಗಳನ್ನು ಈಗ ನೋಡಿದ್ದೀವಿ.
ಕುರಾನ್ನಲ್ಲಿ 2ನೇ ಅಲ್ ಬಕರ ಅಂದ್ರೆ ಹೆಚ್ಚು ಕಡಿಮೆ ಅಧ್ಯಾಯ ಅದು. ಅದರ ಒಂದು ಭಾಗದಲ್ಲಿ ಹೀಗೆ ಹೇಳ್ತಾರೆ, ಋತುಮತಿ ಸ್ತ್ರೀ ಅಶುದ್ಧಳೇನಲ್ಲ, ಮೈಲಿಗೆ ಅಂತಲ್ಲ, ಆದರೆ ಸಮಾಗಮ ಬೇಡ ಅಂತ ಅವರು ಕೂಡ ಅದರ ನಿಯಮಗಳನ್ನ ವರ್ಣನೆ ಮಾಡಿದ್ದಾರೆ. ಹಳೆ ಒಡಂಬಡಿಕೆಯ ಪ್ರಕಾರ 7 ದಿವಸದ ಮೈಲಿಗೆ ಅಂತ ಬಂತಲ್ಲ, 7 ದಿವಸದ ಮೈಲಿಗೆ ಅಂದ್ರೆ ಹೇಗೆ, ಅದರ ತಾತ್ಪರ್ಯ ಏನು? ನಮ್ಮಲ್ಲಿ ಆಕೆ ಯಾವುದನ್ನು ಕೂಡ ಮುಟ್ಟದೆ ದೂರ ಇರುವಂತೆ, ಆಕೆ ಮಾಡಿದ ಅಡಿಗೆಯನ್ನು ಕೂಡ ಊಟ ಮಾಡದಂತೆ ಏನೊಂದು ಮೈಲಿಗೆಯನ್ನು ನಾವು ಆಚರಿಸ್ತೇವೆ. ಇಂಥ ರೀತಿಯಾದಂತಹ ಮೈಲಿಗೆನ ಅವರು ಮೈಲಿಗೆ ಅಂದ್ರೆ ಅದನ್ನು ಯಾವ ದೃಷ್ಟಿಯಿಂದ ಪರಿಗಣಿಸ್ತಾರೆ ಅನ್ನೋದನ್ನೆಲ್ಲ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಗ್ರಂಥದಲ್ಲಿ ಏನಿದೆ ಅಂತ ಅನ್ನೋದನ್ನು ಹೇಳಿದೆ. ಯಾಕೆಂದ್ರೆ ನಮ್ಮಲ್ಲೇ ಅನೇಕ ಜನ ಈ ಋತುವಿಗೆ ಸಂಬಂಧಪಟ್ಟಂತೆ ಮೈಲಿಗೆನೆ ಬೇರೆ ಬೇರೆ ರೀತಿಯಾಗಿ ಆಚರಿಸ್ತಾರೆ. ಮನೆಯಲ್ಲಿ ಒಂದು ಕಡೆ ಪ್ರತ್ಯೇಕವಾಗಿ ಕೂತಿರ್ತಾರೆ, ಅವರು ಯಾವ ವಸ್ತುಗಳನ್ನು ಕೂಡ ಮುಟ್ಟೋದಿಲ್ಲ. ಅವರು ಮುಟ್ಟಿದ ವಸ್ತುಗಳನ್ನ ಬೇರೆಯವರು ಮುಟ್ಟಿದ್ರೆ, ವಿಶೇಷತಃ ಬಟ್ಟೆ, ನೀರು ಮೊದಲಾದದ್ದು, ಆ ಬೇರೆಯವರು ಸ್ನಾನ ಮಾಡಬೇಕಾಗ್ತದೆ. ಇದೆಲ್ಲ ಗೊತ್ತಿದೆ. ಇನ್ನ ಕೆಲವು ಮನೆಗಳಲ್ಲಿ ಅವರು ದೇವರ ಮನೆ, ಅಡಿಗೆ ಮನೆಗೆ ಮಾತ್ರ ಬರೋದಿಲ್ಲ, ಉಳಿದ ಕಡೆ ಎಲ್ಲ ಓಡಾಡ್ತಾ ಇರ್ತಾರೆ. ಹಾಗೆ ಅವರನ್ನು ಮುಟ್ಟಿದಾಗ ಅದನ್ನು ಮೈಲಿಗೆ ಅಂತ ಪರಿಗಣನೆ ಮಾಡೋದಿಲ್ಲ. ಆದರೆ ದೇವರ ಮನೆಗೆ, ಅಡಿಗೆಗೆ ಸಂಬಂಧಪಟ್ಟಂತ ವಸ್ತುಗಳನ್ನು ಮಾತ್ರ ಅವರು ಯಾವತ್ತೂ ಮುಟ್ಟೋದಿಲ್ಲ. ಹಾಗೆ ಕೆಲವರು ನಿರ್ಬಂಧಗಳನ್ನ ಪಾಲಿಸುವವರಿದ್ದಾರೆ. ದೇವಾಲಯಗಳಿಗೆ ಪ್ರವೇಶ ಮಾಡದೇ ಇದ್ದವರು ಆ ಮಟ್ಟಿಗೆ ಆ ಮೈಲಿಗೆಯನ್ನು ಉಳಿಸಿಕೊಂಡಂಥವರು ಇನ್ನು ಕೆಲವು ಜನ ಇದ್ದಾರೆ. ಬಾಳೆಯ ವನ, ಬಾಳೆಯ ಸಸಿಗಳಿರುವಂತಹ ಹೊಲ, ವೀಳ್ಯದೆಲೆ, ಅದರ ತೋಟ, ಇಂಥ ಪ್ರದೇಶಗಳಿಗೆ ಅವರು ಹೋಗಬಾರದು ಅಂತನ್ನೋದು ಸಾಮಾನ್ಯವಾಗಿ ಎಲ್ಲ ಕಡೆ ಇರುವಂತಹ ಒಂದು ಸಂಪ್ರದಾಯ. ಗ್ರಾಮೀಣ ಭಾಗದಲ್ಲಿ ವಿಶೇಷತಃ. ಅನೇಕ ಕಡೆ ಕೆಲವು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿಯೂ ಕೂಡ ಹೂವು, ತರಕಾರಿ ಮೊದಲಾದವುಗಳು ಇರುವಂತಹ ಪ್ರದೇಶಕ್ಕೆ ಇವರು ಹೋಗಬಾರದು ಅಂತನ್ನೋದನ್ನ, ಅಂತ ಒಂದು ನಿರ್ಬಂಧ ಇರೋದನ್ನ ನಾವು ಕಾಣ್ತೇವೆ. ಅನೇಕ ಜನ ಇದರ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿದ್ದಾರೆ. ಆ ಸಂಶೋಧನೆಗೆ ಸಂಬಂಧಪಟ್ಟಂತೆ ನಾವು ಯಾವುದನ್ನು ಸ್ವೀಕಾರ ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತ ಅನ್ನೋದನ್ನ ನಾವೇ ವಿಚಾರ ಮಾಡಬೇಕು. ಒಂದು 30 ವರ್ಷದ ಹಿಂದಿನ, ಅಂದ್ರೆ 1989ನೇ ಇಸ್ವಿ ಜುಲೈ ತಿಂಗಳಿನ ವನಿತಾ ಪತ್ರಿಕೆಯಲ್ಲಿ ಹೀಗೊಂದು ವರದಿ ಇತ್ತು. ಋತುಸ್ರಾವದಲ್ಲಿ ಮೊನೋಟಾಕ್ಸಿನ್ ಅಂತ ಒಂದು ವಿಷ ಇರ್ತದೆ. ಟಾಕ್ಸಿಕ್ ಅಂದ್ರೆ ವಿಷ, ಮೊನೋಟಾಕ್ಸಿನ್ ಅಂದ್ರೆ ಏಕಜೀವಾಣು ವಿಷ, ಒಂದು ರೀತಿ ಯಾವುದೊಂದಿರ್ತದಂತೆ. ಇದು ವನಿತಾ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ನಾನು ಅದನ್ನ ನೋಟ್ ಮಾಡಿಕೊಂಡದ್ದು. ಇನ್ನೂ ಅನೇಕ ಜನ ಇದ್ರ ಬಗ್ಗೆ ಎಲ್ಲ ಸಂಶೋಧನೆ ಮಾಡಿದ್ದಾರೆ. ನಮ್ಮ ಪ್ರಾಚೀನ ಸಂಪ್ರದಾಯದಲ್ಲಿ ಅದನ್ನ ಯಾಕೆ ಆ ಥರ ಹೇಳಿದ್ದಾರೆ ಅಂತ ಅನ್ನೋದನ್ನ, ಅಂತ ನಿರ್ಬಂಧವನ್ನು ಯಾಕೆ ಹೇಳಿದ್ದಾರೆ ಅಂತ ಅನ್ನೋದನ್ನ ಬೇರೆ ಬೇರೆ ಜನ ಸಂಶೋಧಿಸಿದ್ದಾರೆ. ಋತ್ವಿಯಾತ್ ಪ್ರಜಾಂ ವಿಂದಾಮಹೆ ಅಂತ ವೇದದಲ್ಲಿ ಇರುವುದು ನಮ್ಗೆ ಗೊತ್ತಿದೆ. ಈ ಋತು ಕಳೆದ ಬಳಿಕ ನಮಗೆ ಸಂತಾನೋತ್ಪಾದನೆಗೆ ಅನುಕೂಲವಾಗಬೇಕು, ಋತು ದರ್ಶನ. ಈ ಋತು ಅನ್ನೋ ಶಬ್ದ ಇದೆಯಲ್ಲ, ಆ ಸ್ತ್ರೀಯರು ಆ ಪ್ರತಿ ತಿಂಗಳು ಒಂದು 3 ದಿವಸ ಏನು ಮೈಲಿಯಲ್ಲಿ ಕೂತಿರ್ತಾರೆ, ಅದಕ್ಕೂ ಋತು ಅಂತ ಕರೀತಾರೆ. ಅದಾದ್ಮೇಲೆ ಅವರಿಗೆ ಗರ್ಭಧಾರಣೆಗೆ ಬೇಕಾದಂತಹ ಒಂದು ಕೆಲವು ದಿನಗಳಿರ್ತಾವಲ್ಲ, 15-16 ದಿನಗಳವರೆಗೆ, ಅದನ್ನು ಕೂಡ ಋತುಕಾಲ ಅಂತ ಕರೀತಾರೆ. ಆದ್ರಿಂದ ಋತ್ವಿಯಾತ್ ಪ್ರಜಾಂ ವಿಂದಾಮಹೆ ಅಂತ ಸ್ತ್ರೀಯರು ಕೇಳ್ತಾರೆ. ಈ ರಜೋದರ್ಶನ ಆದ ಬಳಿಕ ಮುಂದೆ ನಮಗೆ ಸಂತಾನೋತ್ಪತ್ತಿಗೆ ಅನುಕೂಲ ಆಗುವಂತಹ ವರ ಸಿಗಬೇಕು ಅಂತ ಅವರು ಕೇಳಿಕೊಂಡಿರ್ತಾರೆ. ಆದ್ರಿಂದ ಈ ಮುಟ್ಟಾದಂತಹ ಒಂದು ಸಂದರ್ಭದಲ್ಲಿ ಅವರ ಶರೀರದಲ್ಲಿ ಆ ಸಂತಾನೋತ್ಪಾದನೆಗೆ ಬೇಕಾದಂತಹ ಒಂದು ಚಟುವಟಿಕೆ ಬಹಳ ತೀವ್ರಗತಿಯಲ್ಲಿ ನಡೀತಾ ಇರ್ತದೆ. ಅದಕ್ಕೆ ಬೇಕಾದಂತಹ ಸಿದ್ಧತೆ ಮೊದಲಾದದೆಲ್ಲ ನಡೀತಾ ಇರ್ತದೆ. ಅಂಥವರು ದೇವಾಲಯ ಮೊದಲಾದ ಕಡೆಗೆ ಹೋದರೆ ಆ ದೇವಾಲಯದಲ್ಲಿ ಯಾವ ಒಂದು ಎನರ್ಜಿ ಇರ್ತದೆ,
ದೇವಾಲಯದಲ್ಲಿ ದೇವತಾ ಸನ್ನಿಧಾನವನ್ನ ಮಂತ್ರಗಳ ಮೂಲಕ ಪ್ರತಿಷ್ಠಾಪಿಸಿ ಪ್ರತಿಷ್ಠಾಪನಾ ಕಾಲದಲ್ಲಿ ಅದನ್ನ ಆ ವಿಗ್ರಹವನ್ನು ಸ್ಥಾಪಿಸಿರ್ತಾರೆ. ಮುಂದೆ ಪ್ರತಿನಿತ್ಯವೂ ಕೂಡ ಆ ವಿಗ್ರಹದಲ್ಲಿ ದೇವತೆಯ ಒಂದು ಆವಾಹನ, ವಿಸರ್ಜನೆ ಇತ್ಯಾದಿ ಎಲ್ಲ ನಡೀತಾ ಇರ್ತದೆ. ಈ ಸ್ತ್ರೀಯರ, ಋತುಮೃತಿಯರಾದಂತಹ ಸ್ತ್ರೀಯರ ಒಂದು ದರ್ಶನ, ಇವರು ಅಲ್ಲಿ ಹೋದರೆ ಇವರ ಶರೀರದಲ್ಲಿ ಏನೊಂದು ಪ್ರಕ್ರಿಯೆ ನಡೆದಿರ್ತದೆ. ಈ ಪ್ರಕ್ರಿಯೆ ಅಂತನ್ನೋದು ಆ ದೇವಾಲಯದಲ್ಲಿರುವಂತಹ ಒಂದು ಆಧ್ಯಾತ್ಮಿಕ ವಾತಾವರಣಕ್ಕೆ ಬಾಧಕ ಆಗ್ತದೆ ಅಂತ ಕೂಡ ಅದನ್ನು ಕೆಲವರು ಸಂಶೋಧನೆ ಮಾಡಿದ್ದಾರೆ. ಅನೇಕ ಜನರ ಜೊತೆಗೆ ನಾನು ಮಾತಾಡಿದಾಗ ಇಂಥ ಕೆಲವೆಲ್ಲ ವಿಷಯಗಳು ತಿಳಿದು ಬಂದವು. ಇವೆಲ್ಲ ಕೆಲವು ನಿಯಮಗಳು. ಈ ಒಂದು ಮೈಲಿಗೆ ಅವರನ್ನು ದೂರ ಇಡಬೇಕಾದಂತಹ ಒಂದು ಅನಿವಾರ್ಯತೆ ಅಥವಾ ಅವರೇ ದೂರ ಇರಬೇಕಾದಂತಹ ಅವಶ್ಯಕತೆ ಅವರಿಗೆ, ಇದರ ಬಗ್ಗೆ ಎಲ್ಲ ಅನೇಕ ಸಂಗತಿಗಳನ್ನು ನಾವು ಮನನ ಮಾಡಿಕೊಳ್ಬೇಕಾಗಿದೆ. ಈ ಋತುಮತಿಯರಾದಂತಹ ಸ್ತ್ರೀಯರಿಗೆ ತೀವ್ರವಾದಂತಹ ಒಂದು ವಿಶ್ರಾಂತಿಯ ಅವಶ್ಯಕತೆ ಇರ್ತದೆ ಅಂತ ಅನ್ನೋದನ್ನ ಈ ವೈದ್ಯಶಾಸ್ತ್ರವು ಕೂಡ ಹೇಳ್ತದೆ. ನಾನು ಅದನ್ನ ಈ ಒಂದೆರಡು ದಿವಸದ ಹಿಂದೆ ರಾಮಾಯಣದ ಮಾತನ್ನ ಉದ್ಧರಿಸಿ ಹೇಳಿದೆ. ಸಾಮಾನ್ಯವಾಗಿ ಚೈತನ್ಯದ ಚಿಲುಮೆಯಾಗಿ, ಉತ್ಸಾಹದ ಬುಗ್ಗೆಯಾಗಿ ಓಡಾಡ್ತಾ ಇರುವಂತಹ ಈ ಹದಿಹರೆಯದ ಯುವತಿಯರು ಮುಂದೆ ಅವರು ಪ್ರೌಢೆಯರಾದ ಬಳಿಕ ಮಧ್ಯ ವಯಸ್ಸಿನಲ್ಲಿ 30-40 ಈ ವಯಸ್ಸಿನಲ್ಲಿ ಅವರಿದ್ದಾಗ ಹದಿಹರೆಯದ ಯುವತಿಯರಷ್ಟು ಚೈತನ್ಯದ ಬುಗ್ಗೆಯಾಗಿ, ಚೈತನ್ಯದ ಚಿಲುಮೆಯಾಗಿ, ಉತ್ಸಾಹದ ಮೂರ್ತ ರೂಪವಾಗಿ ಅವರು ಓಡಾಡದೆ ಹೋದರೂ ಕೂಡ ಅವರಿಗೊಂದೇನು ಉತ್ಸಾಹ ಇರ್ತದೆ, ದೈಹಿಕವಾದಂತಹ ಮಾನಸಿಕವಾದಂತಹ ಶಕ್ತಿ ಅದು ಕ್ಷೀಣ ಆಗಿರ್ತದೆ. ಹಾಗಾಗಿ ಅವ್ರಿಗೊಂದು ವಿಶ್ರಾಂತಿಯ ಅವಶ್ಯಕತೆ ಇರ್ತದೆ ಅಂತ ಅನ್ನೋದನ್ನ ಅನೇಕ ಜನ ಪರಿಗಣಿಸ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪತ್ರಿಕೆಯ ವರದಿಯನ್ನ ನಾನು ನೋಡಿದೆ. ಈ ಕೆಲವು ದೇಶಗಳಲ್ಲಿ, ಕಂಟ್ರೀಸ್ ಲೈಕ್ ಜಪಾನ್, ಸೌತ್ ಕೊರಿಯಾ, ಇಂಡೋನೇಷಿಯಾ ಅಂಡ್ ತೈವಾನ್ ಪ್ರೊವೈಡ್ ಮೆನ್ಸ್ಟ್ರುವಲ್ ಲೀವ್ ಆನ್ ಇಗ್ನೋರ್ಡ್ ಇಶ್ಯೂ ಅಂತ ಒಂದು ಲೇಖನ ಇದೆ. ಇದು ಡೆಕ್ಕನ್ ಹೆರಾಲ್ಡ್ನಲ್ಲಿ ಯಾವುದೋ ಒಂದು ಪತ್ರಿಕೆಯಲ್ಲಿ ಒಂದು ಸರಿ ಬಂದಂತಹ ಒಂದು ಮಾತು. ಇದೊಂದು ಭಾರತದಲ್ಲಿ ಅಷ್ಟಾಗಿ ಚರ್ಚೆ ಆಗದೇ ಇರುವಂತಹ, ಅಷ್ಟಾಗಿ ಪಾಲಿಸಲ್ಪಡದೇ ಇರುವಂತಹ ಒಂದು ವಿಷಯ ಇದು. ಜಪಾನ್ನಂಥ ರಾಷ್ಟ್ರಗಳಲ್ಲಿ, ಸೌತ್ ಕೊರಿಯಾದಂಥ ರಾಷ್ಟ್ರಗಳಲ್ಲಿ ಮುಟ್ಟಾದ ಸ್ತ್ರೀಯರಿಗೆ ಅವರು ಒಂದು 2-3 ದಿವಸದ ರಜೆ ಕೊಡ್ತಾರೆ. ಭಾರತದಲ್ಲಿ ಅದ್ಯಾವುದು ನಮಗೆ ಕಂಡು ಬರೋದಿಲ್ಲ. ಬಿಹಾರ್ ಈಸ್ ದ ಓನ್ಲಿ ಸ್ಟೇಟ್ ಇನ್ ಇಂಡಿಯಾ ವಿಚ್ ಹ್ಯಾಸ್ ಬೀನ್ ಪ್ರೊವೈಡಿಂಗ್ 2 days ಆಫ್ ಸ್ಪೆಷಲ್ ಲೀವ್ ಎವ್ರಿ ಮಂತ್ ಟು ಇಟ್ಸ್ ಫೀಮೇಲ್ ಎಂಪ್ಲಾಯೀಸ್ ಸಿನ್ಸ್ 1992. 1992 ಇಸ್ವಿಯಿಂದಲೇ ಈ ಬಿಹಾರದಲ್ಲಿ 2 ದಿವಸದ ಲೀವ್ ಕೊಡ್ತಾರಂತೆ ಅವರಿಗೆ. 2 ದಿವಸದ ಸ್ಪೆಷಲ್ ಲೀವ್ ಕೊಡ್ತಾರೆ. ಇದೊಂದು ವಿಲಕ್ಷಣವಾದ ಸಂಗತಿ. ನಮಗೂ ಕೂಡ ಇದು ಗೊತ್ತಿರಲಿಲ್ಲ ಈ ಪತ್ರಿಕೆಯ ಈ ಒಂದು ವರದಿ ನೋಡೋ ತನಕ. ಇದು ಇಂಥ ಒಂದು ವಿಷಯವನ್ನ ಯಾರು ಹೆಚ್ಚಾಗಿ ಗಮನಿಸಿರಲಿಲ್ಲ. ಆದರೆ ಇತ್ತೀಚೆಗೆ ಅರುಣಾಚಲ ಪ್ರದೇಶದ ಒಬ್ರು ಲೋಕಸಭಾ MP ನೈನಾಂಗ್ ಎರಿಂಗ್ ಅಂತ ಅವ್ರ ಹೆಸರು. ವೆನ್ ನೈನಾಂಗ್ NIN